ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಕೇಂದ್ರ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಡಿಸೆಂಬರ್ 4ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಆಸ್ಪತ್ರೆ, ಯುವ ರೆಡ್ ಕ್ರಾಸ್, ಗ್ರೀನ್ ಕೇರ್, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ, ಸಂಕಲ್ಪ ಟ್ರಸ್ಟ್ ಶಿರ್ಸಿ ಮತ್ತು ರಕ್ತ ಶೇಖರಣಾ ಘಟಕ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಜಾಗೃತಿ ಕಾರ್ಯಕ್ರಮ ಹಾಗೂ ಕಾಲೇಜಿನಲ್ಲಿ ನೂತನವಾಗಿ ಸ್ಥಾಪಿಸಿದ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ರಕ್ತವನ್ನು ಕೃತಕವಾಗಿ ಉತ್ಪಾದನೆ ಮಾಡಲು ಸಾಧ್ಯವಿಲ್ಲದ ಕಾರಣ ಅಪಘಾತ, ಹೆರಿಗೆ ಅಂತಹ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ತುಂಬ ಇದ್ದು, ರಕ್ತದಾನಿಗಳಿಂದಲೇ ರಕ್ತವನ್ನು ಸಂಗ್ರಹಿಸಬೇಕು. ಇದಕ್ಕಾಗಿ ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡುವುದಕ್ಕೆ ಮುಂದಾಗಲೇಬೇಕು. ರಕ್ತದಾನ ಮಾಡುವ ಮೂಲಕ ಅಗತ್ಯವುಳ್ಳವರ ಜೀವ ಉಳಿಸುವಂಥ ಪುಣ್ಯದ ಕೆಲಸವನ್ನು ಮಾಡಿದಂತಾಗುವುದಲ್ಲದೆ ದೇಹದ ಆರೋಗ್ಯವು ಸುಧಾರಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತಾಗಲಿ ಎಂದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆರ್.ಡಿ. ಜನಾರ್ದನ್ ಅಧ್ಯಕ್ಷತೆ ವಹಿಸಿದ್ದರು. ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯೆ ಡಾಕ್ಟರ್ ಸೌಮ್ಯ ಕೆ.ವಿ. ಯುವಜನರಲ್ಲಿ ರಕ್ತದಾನ ಮಾಡುವುದರಿಂದ ಆಗುವ ಉಪಯೋಗಗಳ ಕುರಿತು ಮಾಹಿತಿ ನೀಡಿದರು. ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಉಪಸ್ಥಿತರಿದ್ದರು. ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ಆರ್.ಎಂ., ಕ್ರಿಯೇಟಿವ್ ತರಬೇತಿ ಸಂಸ್ಥೆಯ ಮುಖ್ಯಸ್ಥ ಶ್ರೀನಿವಾಸ್ ಎಂ. ಮುರುಡೇಶ್ವರ್, ಸಂಕಲ್ಪ ಟ್ರಸ್ಟ್ ಶಿರ್ಸಿ ಅಧ್ಯಕ್ಷ ಕುಮಾರ್ ಪಟ್ಗಾರ್, ಗ್ರೀನ್ ಕೇರ್ ಸಂಸ್ಥೆಯ ನಿರ್ದೇಶಕರಾದ ಆಶಾ ಡಿಸೋಜಾ, ಗಜಾನನ್ ಭಟ್, ರಕ್ತ ಶೇಖರಣಾ ಘಟಕದ ಸಿಬ್ಬಂದಿ ಮಹಾಂತೇಶ್ ಇತರರು ಇದ್ದರು. ಯುವ ರೆಡ್ ಕ್ರಾಸ್ ಸಂಚಾಲಕ ಶರತ್ ಕುಮಾರ್ ನಿರ್ವಹಿಸಿದರು. ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಗ್ರೀನ್ ಕೇರ್ ಸಂಸ್ಥೆಯ ಕೌಶಲ್ಯ ವಿಕಾಸ ತರಬೇತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 54 ಶಿಬಿರಾರ್ಥಿಗಳು ರಕ್ತದಾನ ಮಾಡಿದರು. ಒಂದು ವರ್ಷಕ್ಕೆ 6 ಬಾರಿ 5 ಬಾರಿ ರಕ್ತ ಕೊಡುವ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ. ಹಾಗಾಗಿ ರಕ್ತ ಕೊಡೋದ್ರಿಂದ ಒಂದು ನಮ್ಮ ಜೀವನ ರಕ್ಷಣೆಯೂ ಆಗುತ್ತೆ, ಅಪಾಯ ಹಂತದಲ್ಲಿರ್ತಕ್ಕಂಥ ಪೇಷಂಟ್ಗಳ ರಕ್ಷಣೆಯೂ ಆಗುತ್ತೆ. ವಿಶೇಷ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಗಿರೇಣ ತೊಂದರೆಯನ್ನು ಅನುಭವಿಸುತ್ತೇವೆ. ಯಾವುದಾದ್ರೂ ರಕ್ತವನ್ನು ಎಲ್ಲೂ ಕೊಡೋದಕ್ಕಾಗಲಿಲ್ಲ. ಯಾರಿಗೆ ಎ ಪಾಸಿಟಿವ್ ಇದೆ, ಯಾರಿಗೆ ಬಿ ಪಾಸಿಟಿವ್ ಇದೆ, ಅವ್ರಿಗೆ ಬೇಕಾದ ಒಂದೇ ಅವ್ರಿಗೆ ಕೊಡಬೇಕು. ಹಾಗಾಗಿ ಇಂಥ ಒಳ್ಳೆಯ ಕೆಲಸ ನಾವು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಇದರ ಉಪಯೋಗ ಹೆಲ್ತ್ ಸೆಂಟರ್ ಓಪನ್ ಮಾಡಬೇಕು ಅಂತ ಇದ್ದೀವಿ. ದಯವಿಟ್ಟು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನೇನು ಪರಿಕರಗಳು ನೀಡಬೇಕು ದಯಮಾಡಿ ನೀಡಿ ಅಂತ ಉತ್ತರಿಸಿಕೊಟ್ಟು ಅದರಲ್ಲಿ ಒಂದು 2-3 ಪೂರೈಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ, ಒಂದು ಶೈಕ್ಷಣಿಕ ಜ್ಞಾನದ ಮಟ್ಟ, ಇನ್ನೊಂದು ಭಾವನಾತ್ಮಕ ಮಟ್ಟ, ಇನ್ನೊಂದು ಆರೋಗ್ಯದ ಮಟ್ಟ. ಇದು ಸರ್ವೋನ್ಮುಖ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗಾಗಿ ಆರೋಗ್ಯದ ಮಟ್ಟದಲ್ಲಿ ಅಫೆಕ್ಟಿವ್ ಡೊಮೇನ್ನಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ಬ್ಲಡ್ ಡೊನೇಷನ್ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಅಂದ್ಕೊಂಡ್ವಿ. ಸುಮಾರು